press the bell icon on the YouTube app and never miss another update. Okay, my dear students, today I am reading one more a supplement reading in your book number 2, that is supplementary reading in English, The Desert. The Desert, page number, it is 15. Those of us who live in regions covered with forests and surrounded by hills may find it difficult to imagine what a desert is really like. Yes, the very first line is correct. We are living in the next to the forest region, or we may live in the hill region. Very peaceful living and very cool, no problems at all. We have all comforts here, but we fail to understand, or we fail to imagine what would be life in desert. The popular belief is that it is an endless stretch of sand where no rain falls and therefore no vegetation grows. Popular belief. Namge nambike irodu enappa andre we always believe that there is no vegetation, there are no animals in desert. Andre ಮರುಭೂಮಿಯಲ್ಲಿ ಯಾವ ಗಿಡಗಳು ಬೆಳೆಯೋಲ್ಲ, ಪ್ರಾಣಿಗಳು ಇರೋಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಇಟ್ಸ್ ಅನ್ ಎಂಡ್ಲೆಸ್ ಸ್ಟ್ರೆಚ್ ಆಫ್ ಸ್ಯಾಂಡ್. ಎಂಡ್ಲೆಸ್, ಕೊನೆಯೇ ಇಲ್ಲದಂತೆ ಇರುವಂಥ ಸ್ಯಾಂಡ್ ಇದೆ ಅಲ್ಲಿ. ನೋ ರೈನ್ ಫಾಲ್ಸ್, ಮಳೆಯೇ ಆಗೋಲ್ಲ. ದೇರ್ ಫಾರ್ ನೋ ವೆಜಿಟೇಷನ್ ಗ್ರೋಸ್, ಅಲ್ಲಿ ಗಿಡ ಬೆಳೆಯಲ್ಲ. ಮಳೆ ಆಗಲ್ಲ ಕಾರಣ ಗಿಡ ಬೆಳೆಯಲ್ಲ. ಇಟ್ಸ್ ಡ್ರೈ, ಎಸ್ ಇಟ್ ಈಸ್ ಡ್ರೈ ಬಿಕಾಸ್ ನೋ ವಾಟರ್, ನೀರೇ ಇಲ್ವಲ್ಲ, ಡ್ರೈ ಇರುತ್ತೆ ಮರಳು. ಹಾಟ್, ಅಫ್ಕೋರ್ಸ್ ಎಸ್. ವಾಟರ್ಲೆಸ್, ಓಕೆ 90%. ಇಟ್ ಇಸ್ ನೋ ವಾಟರ್ ಆ್ಯಂಡ್ ವಿತೌಟ್ ಶೆಲ್ಟರ್ ಅಂದ್ಕೊಂಡಿರೋದು ಅಲ್ವಾ. ಬಟ್ ದಿಸ್ ಇಸ್ ನಾಟ್ ಎಂಟೈರ್ಲಿ ಕರೆಕ್ಟ್. ಈ ಹೇಳೋದು ಎಲ್ಲವೂ ಸತ್ಯವಲ್ಲ. ಯಾಕೆ? even in desert people do live, they have shelter, they have their life on desert. But the best example is in India is Rajasthan. People are there who are living in the desert, and it is the biggest desert land in the entire world. It is Sahara. It is dry, hot, waterless and without shelter, but this is not entirely correct. It's partially correct. For those who have studied it, the desert can be a beautiful place. ಅದರ ಬಗ್ಗೆ ಓದೋರಿಗೆ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಡೆಸರ್ಟ್ ಇದೆ. It is the home of a variety of people, animals and plants that have learned to live under very hot and dry condition. It's a home for variety of people. Variety, ಬೇರೆ ಬೇರೆ ಜನಗಳಿಗೆ ಅದು ಹೋಮ್ ಲ್ಯಾಂಡ್, ಅದು ಬದುಕುತ್ತೆ ಅಲ್ಲಿ. Animals, ship of desert, it is camel lives there. And plants, cactus ಇದೆ, ಖರ್ಜೂರ್ ಇದೆ ಅಲ್ವಾ, ಎಲ್ಲ ಬೆಳೀತಾರೆ. That have learnt to live under very hot and dry condition. ನಾವು ಅಂದ್ಕೊಂಡಿರೋದು ತಪ್ಪು. ಅಲ್ಲಿ ಜನಗಳೇ ಇಲ್ಲ, ಸಸ್ಯ ಬೆಳೆಯೋದಿಲ್ಲ ಅನ್ನೋ ತಪ್ಪು. ಅಲ್ಲೂ ಕೂಡ ಜನಗಳಿದ್ದಾರೆ. ದೇ ಹ್ಯಾವ್ ಡಿಫ್ರೆಂಟ್ ಕಲ್ಚರ್. ಪ್ರಾಣಿಗಳಿದ್ದಾವೆ ಆ್ಯಂಡ್ ಸಸ್ಯಗಳಿದ್ದಾವೆ. ದೇ ಅಡಾಪ್ಟೆಡ್ ದೆಮ್ಸೆಲ್ಸ್ ಟು ದ್ಯಾಟ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಆರ್ ವೆದರ್. ಟ್ರೂ. The ground is not always hidden by a cover of grass, plants and trees as it is in the other climates. ನಮಗೇನಪ್ಪ ಅಂದರೆ ವಿ ಹ್ಯಾವ್ ರೋಡ್ ಇದೆ, ಇಲ್ಲಿ ಗಿಡಗಳು ಬೆಳ್ಕೊತೀವಿ, ಸೊಪ್ಪು ಬೆಳ್ಕೊತೀವಿ, ತರಕಾರಿ ಬೆಳ್ಕೊತೀವಿ, ಇದೆ ಓಕೆ. ನಮ್ಮ ಗ್ರೌಂಡ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಗ್ರಾಸ್, ಅಂದರೆ ಹುಲ್ಲು ಬೆಳ್ಕೊಳ್ಳುತ್ತೆ. ಅಲ್ಲಿ ಆ ಥರ ಬೆಳೆಯಲ್ಲ, ಕರೆಕ್ಟ್. ಇಟ್ಸ್ ಬೈ ಎ ಕವರ್ ಆಫ್ ಗ್ರಾಸ್, ಪ್ಲಾಂಟ್ಸ್ ಆರ್ ಟ್ರೀಸ್ as it is in the other climates. But whenever it rains, ಅಂದರೆ ಅಪರೂಪಕ್ಕೆ ವೆರಿ ಲೆಸ್ ರೈನ್ಫಾಲ್, ಅಲ್ಲಿ ತುಂಬ ಕಡಿಮೆ ಮಳೆ ಬರುತ್ತೆ, ಮಳೆ ಬಂದಾಗ ವಿಚ್ ಇಸ್ ರೇರ್, ಅಪರೂಪ, ಡೆಸರ್ಟ್ ಫ್ಲವರ್ಸ್ ಬ್ಲಾಸಮ್, ಅಲ್ಲೂ ಕೂಡ ಹೂವು ಅರಳುತ್ತೆ. ಆ್ಯಂಡ್ ಅ ಸೈಟ್ ಕ್ಯಾನ್ ಬಿ ರಿವಾರ್ಡಿಂಗ್ ಆಸ್ ದಟ್ ಆಫ್ ಎನಿ ಟ್ರಾಪಿಕಲ್ ಗಾರ್ಡನ್. ನಮ್ಮಲ್ಲಿ ಹೇಗೆ ಮಳೆ ಬಂದಾಗ ಮಲೆನಾಡು ಹಚ್ಚ ಹಸಿರಿಂದ ತುಂಬಿರುತ್ತಲ್ವ, ಎಲ್ಲ ಗಿಡ ಮರಗಳಲ್ಲಿ ಹೂಗಳು ಅರಳಿರುತ್ತಲ್ಲ, ಅದೇ ಥರ ಅಲ್ಲೂ ಕೂಡ ಹೂವುಗಳು ಅರಳುತ್ತೆ. ಟ್ರಾಪಿಕಲ್ ಗಾರ್ಡನ್. ಹೇಗೆ ಟ್ರಾಪಿಕಲ್ ಗಾರ್ಡನ್ ಅಂದರೆ ನಮ್ಮಲ್ಲಿ ಹೇಗೆ ಗಿಡಗಳು ಅರಳುತ್ತಲ್ಲ ಹೂವಿಂದ, ಅದೇ ಥರ ಅಲ್ಲೂ ಕೂಡ ಅರಳುತ್ತೆ. ಅ ಡೆಸರ್ಟ್ ಈಸ್ ನಾಟ್ ಆಲ್ವೇಸ್ ಎ ಫ್ಲ್ಯಾಟ್ ಅಂದರೆ ಸಮತಟ್ಟಾಗಿ ಇರೋಲ್ಲ. ಅನ್ಚೇಂಜಿಂಗ್ ವೇಸ್ಟ್ಲ್ಯಾಂಡ್ ಆಫ್ ಡ್ರೈ ಸ್ಯಾಂಡ್. ಅದು ಯಾವಾಗಲೂ ಇಟ್ಸ್ ನಾಟ್ ಆಲ್ವೇಸ್ ಫ್ಲ್ಯಾಟಾಗೇ ಇರಲ್ಲ. ಅನ್ಚೇಂಜಿಂಗ್ ವೇಸ್ಟ್ಲ್ಯಾಂಡು ಅಲ್ಲ, ಓಕೆ. ಇಟ್ ಮೇ ಹ್ಯಾವ್ ಮೌಂಟೇನ್ಸ್ ಆ್ಯಂಡ್ ಹಿಲ್ಸ್. ಅಲ್ಲೂ ಕೂಡ, ಮರುಭೂಮಿಯಲ್ಲೂ ಕೂಡ ಗುಡ್ಡಗಳಿರುತ್ತೆ, ಆಯಿತಾ. It
may have an oasis. ಆ ಗುಡ್ಡಗಾಡು ಪ್ರದೇಶಗಳಲ್ಲಿ oasis. What is an oasis? It's a place where they get water. Big or small. ದೊಡ್ಡದು ಸಿಗ್ಬೋದು, ಸಣ್ಣದು ಸಿಗ್ಬೋದು. Oasis, water source in desert. An oasis is like a green island in the middle of a desert where a spring or well gives plants and trees a better chance to grow. Definition ಕೊಟ್ಟಿದ್ದಾರೆ what is an oasis ಅಂತ. An oasis is like a garden island, green island. ಅಲ್ಲಿ ಇಡೀ ಮರುಭೂಮಿಯಲ್ಲಿ ಒಂದು ಸಣ್ಣ ಪ್ರಾಂತ್ಯ oasis ಇದೆಯಲ್ಲ ಅದು ಗ್ರೀನ್ ಐಲ್ಯಾಂಡ್. ವಾಟ್ ಇಸ್ ಐಲ್ಯಾಂಡ್? ನೀರಿರುವಂಥ ಒಂದು ಪ್ರದೇಶ. ಇನ್ ದ ಮಿಡಲ್ ಆಫ್ ಅ ಡೆಸರ್ಟ್, ಮರುಭೂಮಿಯ ಮಧ್ಯದಲ್ಲಿ ಇರುತ್ತೆ ಓಯಸಿಸ್ಸು, ಗ್ರೀನ್ ಲ್ಯಾಂಡ್. ವೇರ್ ಎ ಸ್ಪ್ರಿಂಗ್ ಚಿಲುಮೆ ಆರ್ ಎ ವೆಲ್, ಒಂದು ಬಾವಿ, ಗಿವ್ಸ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಅ ಬೆಟರ್ ಪ್ಲೇಸ್ ಟು ಗ್ರೋ. ಅಲ್ಲಿ ಸಸ್ಯಗಳು ಬೆಳೀತವೆ ಆ ಓಯಸಿಸ್ಸಲ್ಲಿ. ಚಾನ್ಸ್ ಟು ಗ್ರೋ. A desert may be hot like Thar or cold like Ladakh. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಡೆಸರ್ಟ್ ಅಂದರೆ ಅದು ಬಿಸಿಯಾಗೇ ಇರುತ್ತೆ, ಬರೀ ಮರಳಿರುತ್ತೆ, ಬಿಸಿ ಗಾಳಿ ಬೀಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಅಷ್ಟಲ್ಲೇ ಇಲ್ಲ. ತುಂಬ ಕೂಲಿರೋ ಡೆಸರ್ಟ್ಸ್ ಇದೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ಅವರ್ ಲದಾಖ್. ಇಟ್ಸ್ ಆಲ್ಸೋ ಅ ಡೆಸರ್ಟ್. ಹಾಟ್ ಲೈಕ್ ಥಾರ್. ಎಷ್ಟು ಹಾಟ್ ಇರುತ್ತೆ ಅಂತಂದರೆ, ಒಂದು ಕಡೆ ಓದಿರೋ ಪ್ರಕಾರ ನೀವು ಟೀ ಪಾತ್ರೆಯಲ್ಲಿ ನೀರು, ಹಾಲು, ಟೀ ಪುಡಿ, ಸಕ್ಕರೆ ಎಲ್ಲ ಹಾಕಿಟ್ರೆ, ಮರಳಿಟ್ರೆ ಅದು ಹಾಗೆ ಟೀ ಆಗಿಬಿಡುತ್ತೆ. ಅಷ್ಟೊಂದು ಹಾಟ್ ಇರುತ್ತೆ. ಬರೀ ಹಾಟ್ ಅಷ್ಟೇ ಇಲ್ಲ, ಇಟ್ ಇಸ್ ಕೋಲ್ಡ್ ಲೈಕ್ ಲದಾಖಲ್ಲಿ ಎಷ್ಟು -ಡಿಗ್ರಿ ಇರುತ್ತಲ್ಲ ಅಷ್ಟು ಕೋಲ್ಡ್ ಇರುವಂತಹ ಮರುಭೂಮಿ ಕೂಡ ಇದ್ದಾವೆ. ಬಟ್ ಜನರಲಿ ಸ್ಪೀಕಿಂಗ್, ಜನರಲಾಗಿ ಹೇಳಬೇಕು ಅಂದರೆ, ಇಫ್ ಅ ಪ್ಲೇಸ್ ಹ್ಯಾಸ್ ಲಿಟಲ್ ಆರ್ ನೋ ವಾಟರ್ ಆ್ಯಂಡ್ ವೆಜಿಟೇಷನ್, ಪೀಪಲ್ ಯೂಶ್ವಲಿ ಕಾಲ್ ಇಟ್ ಅ ಡೆಸರ್ಟ್. ನಿಜವಾಗ್ಲೂ ನಾವು ಮಾತಾಡಬೇಕು ಏನು ಅಂದ್ಕೊಂಡ್ಬಿಡ್ತೀವಪ್ಪ ಅಂದರೆ, ಸ್ವಲ್ಪವೂ ನೀರಿಲ್ಲ ಅಂತಂದರೆ, ಅಲ್ಲಿ ಸಸ್ಯಗಳು ಬೆಳೆಯೋಲ್ಲ ಅಂತಂದರೆ, ವಿ ಥಿಂಕ್ ದ್ಯಾಟ್ ಇಟ್ ಈಸ್ ಅ ಡೆಸರ್ಟ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಅಲ್ಲ, ಅದರ ಕಲ್ಪನೆ ತಪ್ಪು. ಇಲ್ಲಿ ಕೊಡ್ತಾರೆ ಅವನು, ಡೆಸರ್ಟಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಮಳೆ ಬರುತ್ತೆ, ಅಲ್ಲೂ ಹೂ ಅರಳುತ್ತೆ, ಅಲ್ಲೂ ಪ್ಲ್ಯಾಂಟ್ಸ್ ಬೆಳೆಯುತ್ತೆ. ಓಕೆ. ಮತ್ತು ಡೆಸರ್ಟ್ ಅಂದರೆ ಬರೀ ಬಿಸಿಯಾಗೇ ಇರೋದಿಲ್ಲ, ಬಿಸಿ ಗಾಳಿಯೇ ಬೀಸೋದಿಲ್ಲ, ಅಲ್ಲೂ ಕೂಡ -ಡಿಗ್ರಿಯಲ್ಲಿರುವಂತಹ ಮರುಭೂಮಿಗಳು ನಮ್ಮಲ್ಲಿ ಇದ್ದಾವೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ಲದಾಖ್. ಸಮ್ ಡೆಸರ್ಟ್ಸ್ ಆರ್ ಆಲ್ಮೋಸ್ಟ್ ಟೋಟಲಿ ವಿತೌಟ್ ವಾಟರ್. ಕೆಲವು ಡೆಸರ್ಟ್ಸ್ ಇದ್ದಾವೆ ಅಲ್ಲಿ ಸ್ವಲ್ಪ ಕೂಡ ನೀರಿಲ್ಲ. ಇನ್ ಸಚ್ ಪ್ಲೇಸಸ್ ಸ್ಟ್ರಾಂಗ್ ವಿಂಡ್ಸ್ ಬ್ಲೋ, ರೇಸಿಂಗ್ ಹೀಪ್ಸ್ ಆಫ್ ಸ್ಯಾಂಡ್ ಆ್ಯಂಡ್ ಡೆಪಾಸಿಟ್ ದೆಮ್ ಆ್ಯಸ್ ಮೌಂಟ್ಸ್. ಅಂಥ ಪ್ಲೇಸ್ಗಳಲ್ಲಿ ಸ್ಟ್ರಾಂಗ್ ವಿಂಡ್ಸ್ ಅಂದರೆ ತುಂಬಾ ಪ್ರಬಲವಾದಂತಹ ಗಾಳಿ ಬೀಸುತ್ತೆ. ಓಕೆ. ಆ ಬೀಸಿದ ರಭಸಕ್ಕೆ ಮರಳು ಎದ್ಬಿಡುತ್ತೆ. ಎದ್ಬಿಟ್ಟು ಮತ್ತೊಂದು ಮೌಂಟ್ ಆಗುತ್ತೆ, ಅಂದರೆ ಮರಳು ಗಾಳಿನ ರಾಶಿ ಆಗುತ್ತೆ. ಅಂದರೆ ಏನು ಹೇಳಬೇಕು ಅಂತಂದರೆ, ಇಫ್ ಯು ವಾಂಟ್ ಟು ಟ್ರಾವೆಲ್ ಇನ್ ಅ ಡೆಸರ್ಟ್, ದರ್ ಇಸ್ ನೋ ಸೈನ್ ಪೋಸ್ಟ್ ಅಂತಂದರೆ ಒಂದು ಗುರುತು ಅಂತಿರಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ಅ ಡೆಸರ್ಟ್, ಹೋಗ್ತಿದ್ದೀರಾ ಅಂದ್ಕೊಳ್ಳಿ, ಈಗ ಹೋಗ್ತೀರಾ, ಜರ್ನಿ ಸ್ಟಾರ್ಟ್ ಮಾಡ್ತೀರಾ, ಹೋಗಬೇಕಾದ್ರೆ ನಿಮಗೊಂದು 2-3 ಗುಡ್ಡ ಸಿಗುತ್ತೆ ಮರಳಿಂದು, ಈ ಕಡೆ ಒಂದು, ಈ ಕಡೆ ಒಂದು. ವಾಪಸ್ ಬರಬೇಕಾದ್ರೆ ನೀವು ನೆನ್ಪಿಟ್ಕೊಂಡಿರ್ತೀರ, ಇಲ್ಲ ಹೀಗೆ ಬರಬೇಕು, ಇಲ್ಲೊಂದು ಗುಡ್ಡ ಆಯಿತು ಅಂತ. ದಟ್ ಇಸ್ ರಾಂಗ್. ದರ್ ಇಸ್ ನೋ ಸೈನ್ ಪೋಸ್ಟ್. ಯಾಕಂದರೆ ನೀವು ವಾಪಸ್ ಬರೋ ಅಷ್ಟೊತ್ತಿಗೆ ಆ ಪ್ರಬಲವಾದ ಗಾಳಿಯಿಂದ ಇಲ್ಲಿರುವಂಥ ಸ್ಯಾಂಡ್ ಗುಡ್ಡ ಅಲ್ಲಿರೋದೇ ಇಲ್ಲ. ಯಾಕೆ? ಗಾಳಿ ಬೀಸಿ ಈ ಮರಳೆಲ್ಲ ಹೋಗಿ ಬೇರೊಂದು ಕಡೆಗೆ ಡೆಪಾಸಿಟ್ ಆಗಿರುತ್ತೆ. ಓಕೆ. ದರ್ ಇಸ್ ನೋ ಸೈನ್ ಪೋಸ್ಟ್ ಇನ್ ಡೆಸರ್ಟ್. ಸೈನ್ ಪೋಸ್ಟ್ ಅಂತ ಇಲ್ಲೇ ಇಲ್ಲ ಅಲ್ಲಿ. ಸ್ಟ್ರಾಂಗ್ ವಿಂಡ್ಸ್ ಬ್ಲೋ, ರೇಸಿಂಗ್ ಹೀಪ್ಸ್ ಆಫ್ ಸ್ಯಾಂಡ್, ರಾಶಿ ಮರಳು, ಆ್ಯಂಡ್ ಡಿಪಾಸಿಟಿಂಗ್ ದೆಮ್ ಆನ್ ಮೌಂಟ್ಸ್ ಅಂದರೆ ಮರದ ಗುಡ್ಡಗಳ ಥರ ಆಗಿಬಿಡುತ್ತಲ್ಲಿ. ದೀಸ್ ಆರ್ ಕಾಲ್ಡ್ ಸ್ಯಾಂಡ್ ಡ್ಯೂನ್ಸ್. ಅದಕ್ಕೆ ಅಂತಾರೆ ಸ್ಯಾಂಡ್ ಡ್ಯೂನ್ಸ್ ಅಂತ ಕರೀತಾರೆ. ದಟ್ ಶಿಫ್ಟ್ ಆ್ಯಂಡ್ ಮೂವ್ ಎಂಡ್ಲೆಸ್ಲಿ ಅಕ್ರಾಸ್ ಇಟ್. ಸೊ ಈ ಥರ ಮೌಂಟ್ಸ್ ನಿಮಗೆ ಡ್ಯೂನ್ಸು ಎಲ್ಲ ಕಡೆ ಸಿಗುತ್ತೆ. ಅದು ನಿಮಗೆ ಗುರ್ತಿಟ್ಕೊಂಡ್ರೆ ಆಗಲ್ಲ, ಯಾಕಂದರೆ ಅದು ಅಲ್ಲಿ ಇರೋದಿಲ್ಲ. ಓಕೆ. ಇಟ್ಸ್ ನಾಟ್ ಪರ್ಮನೆಂಟ್, ಇಟ್ಸ್ ಕೀಪ್ ಚೇಂಜಿಂಗ್. ಒಂದು ಕಡೆ ಚೇಂಜ್ ಆಗ್ತಾನೆ ಇರುತ್ತೆ ಅದು. ಫ್ಯೂ ಪ್ಲ್ಯಾಂಟ್ಸ್ ಕ್ಯಾನ್ ಸರ್ವೈವ್ ಆನ್ ಸಚ್ ಡ್ರೈ ಶಿಫ್ಟಿಂಗ್ ಸ್ಯಾಂಡ್ಸ್. ಓನ್ಲಿ ಫ್ಯೂ ಪ್ಲ್ಯಾಂಟ್ಸ್, ಅಂದರೆ ಅಡಾಪ್ಟೇಷನ್ ಮಾಡ್ಕೊಂಡಿರ್ತಾವಲ್ಲ, ಕೆಲವು ಸಸ್ಯಗಳು ಮಾತ್ರ ಅಂಥ ಒಂದು ವಾತಾವರಣ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದೆ ಸತ್ತು ಹೋಗ್ತವೆ. ಓಕೆ. ಶಿಫ್ಟಿಂಗ್ ಸ್ಯಾಂಡ್ಸ್ ಅಂದರೆ ಸ್ಯಾಂಡ್ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನೋಡಿ, ಇದು ಅಷ್ಟೇ. ಅಂದರೆ ನಮ್ಮಲ್ಲಿರುವಂಥ ತಿಳುವಳಿಕೆ
ತಪ್ಪು. ಡೆಸರ್ಟ್ ಬಗ್ಗೆ ನಾವು ಅಂದ್ಕೊಂಡಿದ್ದೇನು, ಡೆಸರ್ಟ್ ಅಂದರೆ ಬರೀ ಮರಳಿರುತ್ತೆ, ಗಿಡ ಇರೋದಿಲ್ಲ, ಮನುಷ್ಯ ಇರೋದಿಲ್ಲ, ಪ್ರಾಣಿ ಇರೋದಿಲ್ಲ, ಎಲ್ಲ ಇರುತ್ತೆ. ಆಯಿತಾ, ಇರುತ್ತೆ, ಸ್ವಲ್ಪ ಮಟ್ಟಿಗೆ ಇರುತ್ತೆ, ಇಲ್ಲ ಅಂತಲ್ಲ. ಜೊತೆಯಲ್ಲಿ ಈ ಥರದ ಫುಲ್ ಡ್ರೈ ಆಗಿರುವಂಥ ಡೆಸರ್ಟ್ಸ್ ಕೂಡ ಸಿಕ್ಕುತ್ತೆ. ಅಲ್ಲಿ ನಿಮಗೆ ಸ್ಯಾಂಡ್ಸ್ ಮೌಂಟ್ ಸಿಗುತ್ತೆ, ಅದಕ್ಕೆ ಏನು ಹೇಳ್ತೀವಿ ನಾವು, ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ತೀವಿ. ಓಕೆ, ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ತೀವಿ, ವಿಚ್ ಕೀಪ್ ಆನ್ ಚೇಂಜಿಂಗ್. ದೀಸ್ ಆರ್ ಫ್ಯಾಕ್ಟ್ಸ್ ಅಬೌಟ್ ಡೆಸರ್ಟ್. ಇದು ಡೆಸರ್ಟ್ ಬಗ್ಗೆ ಇರುವಂಥ ಫ್ಯಾಕ್ಟ್ಸ್, ಜಿಯೋಗ್ರಫಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಡೆಸರ್ಟ್. ಓಕೆ, ಆ್ಯಂಡ್ ಕ್ವೆಶನ್ಸ್ ಕಾಂಪ್ರಿಹೆನ್ಷನ್ ಇದೆ, ರೀಡ್ ಆ್ಯಂಡ್ ಫೈಂಡ್ ದ ಆನ್ಸರ್ಸ್. ಲೆಟ್ ಮಿ ಕಂಟಿನ್ಯೂ. ನೆಕ್ಸ್ಟ್ ಒನ್, all living things need water in order to survive. Yes, of course, it could be a plant or animal or human beings. We need water. Without water, I think life becomes impossible. The few plants and animals that live in desert have developed the ability to require less water than most plants and animals need. You all know that. ನಾವು ಇಲ್ಲಿ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದ್ದೀವಿ, ಸೊ ವಿ ನೀಡ್ ಅನುಕೂಲಕರವಾದಂಥ ನೀರು ನಮಗೆ ಬೇಕು. ಅದರ್ವೈಸ್ ವಿ ಕಾಂಟ್ ಲೀವ್. ಊಟ ಬಿಟ್ಟು ಇರ್ಬೋದು, ನೀರು ಬಿಟ್ಟಿರೋದು ತುಂಬಾ ಕಷ್ಟ. ಬಟ್ ಇನ್ ಡೆಸರ್ಟ್ there are some animals who adopted themselves to that kind of atmosphere, and they consume very less quantity of water. ಅತಿ ಕಡಿಮೆ ಪ್ರಮಾಣ ನೀರನ್ನು ಬಳಸ್ತಾರೆ. And few plants and animals that live in desert have developed the ability to acquire. It's called adaptation. Develop the ability to require less water. Adaptation. ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾವೆ ಅಲ್ಲಿ ಅಲ್ಲಿರುವ ಪರಿಸ್ಥಿತಿಗೆ. ದೆನ್ ಮೋಸ್ಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಈಗ ನಾನು ಒಂದು ಬೆಳಿಬೇಕಪ್ಪ, ಒಂದು ಹಣ್ಣಿನ ಮರ ಬೆಳಿಬೇಕಪ್ಪ ಅಂದರೆ ನಾನು ಅಲ್ಲಿ ಬೆಳಿಲಿಕ್ಕಾಗಲ್ಲ. ಯಾಕೆ? ಐ ಕಾಂಟ್ ಗಿವ್ ದ್ಯಾಟ್ ಮಚ್ ಆಫ್ ವಾಟರ್ ಇನ್ ಡೆಸರ್ಟ್. ಬಟ್ ಯು ಕ್ಯಾನ್ ಗಿವ್ ಕ್ಯಾಕ್ಟಸ್ ಆ್ಯಂಡ್ ಖರ್ಜೂರ್, ಅದೆಲ್ಲ ನೀವು ಅಲ್ಲಿ ಬೆಳಿಬೋದು. ಯಾಕೆ? ಇಟ್ ರಿಕ್ವೈರ್ ವೆರಿ ಲೆಸ್ ಅಮೌಂಟ್ ಆಫ್ ವಾಟರ್, ಕಡಿಮೆ ನೀರಲ್ಲೇ ಬೆಳೀತವೆ. ಅದು ಅಲ್ಲಿ ಈ ಸಸ್ಯಗಳು ಮಾಡಿಕೊಂಡಿರುವಂಥ ಅಡಾಪ್ಟೇಷನ್. ಈ ಕ್ಯಾಕ್ಟಸ್ ಓದಿರ್ತೀರಲ್ಲ ನೀವು, ಅದೇನು ಮಾಡುತ್ತೆ, ತನ್ನ ಸ್ಟೆಮ್ಮನ್ನು ಎಷ್ಟು ದಪ್ಪನಾಗಿ ಮಾರ್ಪಡಿಸಪ್ಪ ಅಂದರೆ ಇಟ್ ಸ್ಟೋರ್ಸ್ ವಾಟರ್. ನಮ್ಮ ನೀರನ್ನು ಅಲ್ಲೇ ಇಟ್ಕೊಳ್ಳುತ್ತದು, ಅದಕ್ಕೆ ದಪ್ಪ ಇರುತ್ತೆ ಕ್ಯಾಕ್ಟಸಲ್ಲಿ. ಇಟ್ಸ್ ಕಾಲ್ಡ್ ಅಡಾಪ್ಟೇಷನ್. ಆ್ಯಂಡ್ ಕ್ಯಾಮಲ್ಲು ತಿಂಗಳಾನ್ಗಟ್ಟಲೆ ನೀರೇ ಕುಡಿಯೋಲ್ಲ, ಹಾಗೆ ಇರುತ್ತೆ. ಅದು ಅಡಾಪ್ಟೇಷನ್ ಮಾಡ್ಕೊಂಡಿದೆ, ಅದಕ್ಕೆ ಅದು ಚರ್ಮ ದಪ್ಪ ಇರುತ್ತೆ. The camel, popularly known as the ship of a desert, can drink a lot of water at one time. ಒಂದು ಸರಿ ನೀರು ಕುಡಿದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಎಷ್ಟೊಂದು ತಿಂಗಳ ತನಕ ಅದಕ್ಕೆ ನೀರು ಬೇಕಾಗೋದೇ ಇಲ್ಲ. ಆ್ಯಂಡ್ ಕ್ಯಾಮಲ್ಸ್ ಕ್ಯಾನ್ ಡೂ ವಿತೌಟ್ ವಾಟರ್ ಫಾರ್ ಡೇಸ್ ಟುಗೆದರ್. ಎಷ್ಟು ದಿವಸಗಳು ಬೇಕಾಗ ಅದು ನೀರು ಕುಡಿದಲೇ ಇರುತ್ತೆ. ದ ರೀಸನ್ ಈಸ್ ದ್ಯಾಟ್ ದೇ ಸ್ವೆಟ್ ವೆರಿ ಲಿಟ್ಲಿ. ರೀಸನ್ ಏನಪ್ಪ ಅಂದರೆ ಅವು ಸ್ವೆಟ್ ಆಗಲ್ಲ. ಈಗ ನಾವು ಸಮ್ಮರಲ್ಲಿ ಏನಾಗುತ್ತಪ್ಪ ಅಂದರೆ ಬಿಕಾಸ್ ಆಫ್ ಹೀಟ್ ವಿ ಸ್ವೆಟ್, ಬೆವರ್ತೀವಿ. ಯಾವಾಗ ಸ್ವೆಟ್ ಆಗ್ತೀವಿ, ಬಾಡಿಲಿರುವಂತಹ ವಾಟರ್ ಕಂಟೆಂಟ್ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ಬಟ್ ದೀಸ್ ಆ್ಯನಿಮಲ್ಸ್ ದೇ ಡೋಂಟ್ ಸ್ವೆಟ್, ಬೆವರಲ್ಲ. ಅಂದರೆ ನೀರೆಲ್ಲ ಬಾಡಿಯಲ್ಲೇ ರೀತಿನ ಆಗುತ್ತೆ. ವಿ ಸ್ವೆಟ್ ಬಿಕಾಸ್ ವಿ ಮಸ್ಟ್ ಕೀಪ್ ಅವರ್ ಬಾಡಿ ಟೆಂಪ್ರೇಚರ್ ಕಾನ್ಸ್ಟೆಂಟ್. ನಮ್ಮ ಬಾಡಿ ಸ್ವೆಟ್ ಆಗಲಿ ಏನಾಗುತ್ತೆ, ವಿ ಗೆಟ್ ಸೋ ಮೆನಿ ಡಿಸೀಸಸ್. ಸ್ವೆಟ್ ಆಗಬೇಕು, ಯಾಕಂದರೆ ನಾವು ಹ್ಯಾವ್ ಟು ಮೇಂಟೈನ್ ದ ಬಾಡಿ ಟೆಂಪ್ರೇಚರ್. We sweat, then it goes hot. It gets hot. And this cools the body. ನಾವು ಯಾವಾಗ ಬಾಡಿಯಲ್ಲಿ ಹೆಚ್ಚಿಗೆ ಹೀಟ್ ಆದಾಗ ನಮ್ಮ ಬಾಡಿಯಿಂದ ಆ ಬಿಸಿ ಹೋಗುತ್ತೆ. ವಿ ಹ್ಯಾವ್ ಸ್ಮಾಲ್ ಪೋರ್ಸ್ ಹಿಯರ್, ವಿ ಸ್ವೆಟ್ ಔಟ್, ಹೀಟ್ ಎಲ್ಲ ಹೋಗುತ್ತೆ, ಅವರ್ ಬಾಡಿ ಗೆಟ್ಸ್ ಕೂಲ್, ನಮ್ಮ ಬಾಡಿ ಕೂಲ್ ಆಗುತ್ತೆ. ಕ್ಯಾಮಲ್ಸ್ ಕ್ಯಾನ್ ಸ್ಟ್ಯಾಂಡ್ ಹೈ ಬಾಡಿ ಟೆಂಪ್ರೇಚರ್. ಆದರೆ ಕ್ಯಾಮಲ್ಸ್ ಒಂದು ಅಡಾಪ್ಟೇಷನ್ ಏನಪ್ಪ ಅಂದರೆ ಎಷ್ಟು ಬಾಡಿ ಟೆಂಪ್ರೇಚರ್ ತಡ್ಕೊಳ್ಳುತ್ತೆ. They don't need to sweat and can therefore retain the water they drink for a long periods of time. ಅವು ಸ್ವೆಟ್ ಆಗಲ್ಲ, ಹಾಗಾಗಿ ದೇಹದಲ್ಲಿರುವಂಥ ನೀರನ್ನು ಶೇಖರಣೆ ಮಾಡ್ಕೊಳ್ತವೆ, ಕಳ್ಕೊಳ್ಳಲ್ಲ. The smaller desert animals do not drink water. ಸಣ್ಣ ಈ ಕ್ಯಾಂಗೋ ರ್ಯಾಟ್ ಅಂತ ಇರುತ್ತೆ, ಅವೆಲ್ಲ ಡೆಸರ್ಟ್ ಆ್ಯನಿಮಲ್ಸು, ಅದು ನೀರೇ ಕುಡಿಯಲ್ಲಂತೆ. The smaller desert animals, ಸಣ್ಣ ಪ್ರಾಣಿಗಳು, they do not drink water, ನೀರೇ ಕುಡಿಯೋಲ್ಲ. They bury the burrow underground during the hot day and come out at night to eat. Burrow ಅಂತಂದರೆ ಬಿಲ ಇರುತ್ತಲ್ಲ, ರಾತ್ರಿ ಪೂರ್ತಿ ಅವು ಬೆಳಗ್ಗೆ ಪೂರ್ತಿ ಬಿಲ್ದಲ್ಲೇ ಇರ್ತವೆ, ರಾತ್ರಿ ಮಾತ್ರ ಹೊರಗೆ ಬರ್ತವೆ ಫುಡ್ ಹುಡ್ಕೊಂಡು. ಅವಾಗೇನಾಗುತ್ತೆ, ಟೆಂಪ್ರೇಚರು ಬಾಡಿಯಲ್ಲಿ ಹಾಗೇ ಇರುತ್ತೆ. ಬಿಸಿಲಿಗೆ ಬಂದರೆ ಅದು ಎವಾಪರೇಟ್ ಆಗುತ್ತೆ, ಅವು ಬಿಸಿಲಿಗೆ ಬರೋದೇ ಇಲ್ಲ. Some of them eat other animals and get the water they need from the moisture in the meat.
Some animals depend on other animals' flesh and they get water through their meat. ಅಲ್ಲಿರುವಂಥ ನೀರೇ ಸಾಕಾಗುತ್ತೆ. Other eat plants and seeds and get water they need from the plant juices. Plants ತಿಂತವಲ್ಲ ಅಲ್ಲಿರೋ ವಾಟರ್ ಕಂಟೆಂಟು ದೇಹಕ್ಕೆ ಸಿಗುತ್ತೆ. This is how they remain without drinking water. Desert plants also adapt themselves to the life they lead. ಡೆಸರ್ಟ್ ಪ್ಲ್ಯಾಂಟ್ಸ್ ಅಂದರೆ ಅಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ ಕೂಡ ಅಡಾಪ್ಟೇಷನ್ನು ಮಾಡಿಕೊಳ್ಳುತ್ತೆ. ಕ್ಯಾಕ್ಟಸ್ ಪ್ಲ್ಯಾಂಟ್ ಸ್ಟೋರ್ ವಾಟರ್ ಇನ್ ದೇರ್ ಥಿಕ್ ಸ್ಟೆಮ್, ಥಿಕ್ ದಪ್ಪನೆಯ ಸ್ಟೆಮ್ ಇರುತ್ತೆ, ಅದರಲ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ದ ರೂಟ್ಸ್ ಲೈ ಕ್ಲೋಸ್ ಟು ದ ಸರ್ಫೇಸ್ ಆಫ್ ದ ಗ್ರೌಂಡ್ ಆ್ಯಂಡ್ ಕ್ವಿಕ್ಲಿ ಅಬ್ಸಾರ್ಬ್ ಮಾಯ್ಶ್ಚರ್. ಅಂದರೆ ಅದು ರೂಟ್ಸ್ ಇರುತ್ತಲ್ಲ ಅದು ಸರ್ಫೇಸ್ ಮೇಲ್ಗಡೆ ಇರುತ್ತೆ, ಸ್ವಲ್ಪ ಮಾಯ್ಶ್ಚರ್ ಗಾಳಿಯಲ್ಲಿ ಮಾಯ್ಶ್ಚರ್ಲಿ ಹೀರ್ಕೊಂಡ್ಬಿಡುತ್ತೆ. ಫ್ರಮ್ ದ ಲೈಟ್ ರೈನ್ಸ್ ದ್ಯಾಟ್ ಅಕೇಶನಲಿ ಫಾಲ್, ಅಪರೂಪಕ್ಕೆ ಮಳೆ ಬರುತ್ತಲ್ಲ, ಬಂದ ತಕ್ಷಣ ಆ ರೂಟ್ಸು ಮಾಯ್ಶ್ಚರ್ನ ಹೀರ್ಕೊಂಡ್ಬಿಡುತ್ತೆ. ದ ಮೇಜರ್ ಫೀಚರ್ ಆಫ್ ಆಲ್ ಡೆಸರ್ಟ್ ಈಸ್, ಎಲ್ಲ ಒಂದು ಮೇಜರ್ ಫೀಚರ್ ಏನಪ್ಪ ಅಂದರೆ, ಫೀಚರ್ ಅಂದರೆ ಗುಣ ಏನಪ್ಪ ಅಂದರೆ ಡ್ರೈನೆಸ್, ಅಂದರೆ ಶುಷ್ಕ ಅಂತ ಹೇಳ್ತೀವಿ, ಅಂತ ಹೇಳ್ತೀವಿ, ಒಣಗಿರೋದು. ಆ್ಯಂಡ್ ವೇರಿಯೇಷನ್ಸ್ ಆಫ್ ಟೆಂಪ್ರೇಚರ್, ಯಾವಾಗಲೂ ಆ ಟೆಂಪ್ರೇಚರು ವೇರಿ ಆಗ್ತಿರುತ್ತೆ. ಇನ್ ಹ್ಯೂಮಿಡ್ ಕ್ಲೈಮೇಟ್ಸ್ the moisture in the air acts like a blanket and protects the earth's surface from the hot rays of the sun. It's called humid climate. Humid ಅಂತಂದರೆ ಬಿಸಿ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ವಾಟರ್ ವೇಪರ್ ಬರುತ್ತೆ ಆಯಿತಾ, ಆ ಮಾಯ್ಶ್ಚರ್ ಇರುತ್ತಲ್ಲ ಅದು ಒಂದು ಬ್ಲ್ಯಾಂಕೆಟ್ ಥರ ವರ್ಕ್ ಮಾಡುತ್ತೆ. ಎಲ್ಲಿ ಡೆಸರ್ಟಲ್ಲಿ ಆ ಹ್ಯುಮಿಡಿಟಿ ಇರುತ್ತಲ್ಲ ಅದು ಬ್ಲ್ಯಾಂಕೆಟ್ ಥರ ವರ್ಕ್ ಮಾಡುತ್ತೆ. ಆ್ಯಂಡ್ ಪ್ರೊಟೆಕ್ಟ್ಸ್ ದ ಅರ್ತ್ ಸರ್ಫೇಸ್, ಅದು ಈ ಭೂಮಿಯ ಸರ್ಫೇಸನ್ನು ಕಾಪಾಡುತ್ತೆ ಡೆಸರ್ಟ್ ಫ್ರಮ್ ದ ಹಾಟ್ ರೇಸ್ ಆಫ್ ದ ಸನ್. ಏನು ಸೂರ್ಯ ತುಂಬ ಪ್ರಖರವಾಗಿರ್ತಾನೆ, ಇಟ್ಸ್ ವೆರಿ ಹಾಟ್, ಓಕೆ, ಆ್ಯಂಡ್ ಸನ್ಗೆ ಅಲ್ಟ್ರಾವೈಲೆಟ್ ರೈಟ್ಸ್ ಇದೆಯಲ್ಲ ಅದು ಭೂಮಿಗೆ ತಾಕೋಲ್ಲ ಬಿಕಾಸ್ ಆಫ್ ದ ಮಾಯ್ಶ್ಚರ್ ಇನ್ ದ ಏರ್. ದ ಆಬ್ಸೆನ್ಸ್ ಆಫ್ ದಿಸ್ ಬ್ಲ್ಯಾಂಕೆಟ್ ಇನ್ ದ ಡೆಸರ್ಟ್ ಲ್ಯಾಂಡ್ ಕಾಸಸ್ ಡೆಸರ್ಟ್ ಟು ಹೀಟ್ ಅಪ್ ರ್ಯಾಪಿಡ್ಲಿ ಡ್ಯೂರಿಂಗ್ ದ ಡೇ. ಕೆಲವು ಸರಿ ಆ ಹ್ಯುಮಿಡಿಟಿ ಇಲ್ಲದಿದ್ದರೆ, ಆ ಮಾಯ್ಶ್ಚರ್ ಇಲ್ಲ ಅಂದರೆ ಆ ಮರಳು ತುಂಬ ಕಾದ್ಬಿಡುತ್ತೆ, ಓಕೆ, ತುಂಬ ಹೀಟ್ ಆಗುತ್ತೆ. ಆ್ಯಂಡ್ ಟು ಕೂಲ್ ಆಫ್ ರ್ಯಾಪಿಡ್ಲಿ ಎಟ್ ನೈಟ್, ರಾತ್ರಿ ಅಷ್ಟೇ ಬೇಗ ಅದು ಕೂಲ್ ಆಗುತ್ತೆ. ಇದು ಒಂದು ಮೇಜರ್ ಫೀಚರ್ ಆಫ್ ಆಲ್ ಡೆಸರ್ಟ್ಸ್. ಎಲ್ಲ ಡೆಸರ್ಟ್ ಹೀಗೆ ಬೆಳಗ್ಗೆ ಪೂರ್ತಿ ಕಾಯುತ್ತೆ, ರಾತ್ರಿ ಪೂರ್ತಿ ತಂಪಾಗಿರುತ್ತೆ. ಡೆಸರ್ಟ್ಸ್ ಆರ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನೇಚರ್ಸ್ ಗ್ರೇಟ್ ಪ್ಲ್ಯಾನ್. ನೋಡಿ, ಗಾಡ್ ಕ್ರಿಯೇಟೆಡ್ ಇಸ್ ಅ ವರ್ಲ್ಡ್ ಆ್ಯಂಡ್ ಡೆಸರ್ಟ್ ಈಸ್ ಒನ್ ಆಫ್ ಸಚ್ ಕೈಂಡ್ ಆಫ್ ಕ್ರಿಯೇಷನ್. They are there like the dense forest and deep ocean. ಹೇಗೆ ಪ್ರಕೃತಿಯಲ್ಲಿ ದಟ್ಟವಾದ ಕಾಡುಗಳಿದ್ದಾವೆ ಅಲ್ವಾ, ಆಳವಾಗಿರುವ ನದಿಗಳಿದ್ದಾವೆ, ಸಮುದ್ರ ಇದೆ, ಸಾಗರ ಇದೆ, ಅದೇ ಥರ ಡೆಸರ್ಟ್ ಇದೆ. ಜಸ್ಟ್ ಬಿಕಾಸ್ ದೇ ಆರ್ ಹಾಟ್ ಆ್ಯಂಡ್ ಡ್ರೈ, ಒನ್ ಶುಡ್ ನಾಟ್ ಲುಕ್ ಅಪಾನ್ ದೆಮ್ ಆ್ಯಸ್ ಯೂಸ್ಲೆಸ್ ಪಾರ್ಟ್ಸ್ ಆಫ್ ದ ಅರ್ತ್. ನಮಗೆ ಕಾಡು ಇಷ್ಟ, ಪ್ರಕೃತಿ ಇಷ್ಟ, ಗ್ರೀನರಿ ಇಷ್ಟ, ನೀರಿಷ್ಟ, ಸಮುದ್ರ ಇಷ್ಟ, ಡೆಸರ್ಟ್ ಇಷ್ಟ ಆಗಲ್ಲ, ಇಲ್ಲ. ಈವನ್ ಇಟ್ ಹ್ಯಾಸ್ ಗಾಟ್ ಅ ಬ್ಯೂಟಿ. ವಿ ಮಸ್ಟ್ ಹ್ಯಾವ್ ಅ ಲುಕ್, ವಿ ಮಸ್ಟ್ ಹ್ಯಾವ್ ಅ a good thought about desert, that yet it is also a part of God's creation. We must love it. So ಇಲ್ಲಿ ಅವರು we must not look down upon desert, ಅಲ್ಲಿ ನೀರಿಲ್ಲ ಅಲ್ಲಿ ಅಂತ ಅನ್ಕೋಬಾರ್ದು, ಅದಕ್ಕೂ ಒಂದು ಬ್ಯೂಟಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. These are the facts of desert facts ಇದೆ ಇಲ್ಲಿ. ಕೀಪ್ ರೀಡಿಂಗ್, ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಹ್ಯಾವ್ ರೆಡ್ ಇನ್ ಸೋಷಿಯಲ್ ಸ್ಟಡೀಸ್, ಓದಿರ್ತೀರಾ. ಬಟ್ ನೀವು ಲದಾಖ್ ಬಗ್ಗೆನೂ ಓದಬೇಕು. ಲದಾಖ್ ಕೂಡ ಒಂದು ಡೆಸರ್ಟೇ, ಅದು ಕೂಡ ಡೆಸರ್ಟ್. ಅಲ್ಲಿ ಹೇಗೆ ಜೀವಿಸ್ತಾರೆ ಜನಗಳು, ಹೇಗೆ ಜೀವಿಸ್ತಾರೆ, ಹೇಗೆ ತಮ್ಮನ್ನು ತಾವು ಮಾಡಿಫೈ ಮಾಡ್ಕೊಂಡಿದ್ದಾರೆ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ವಾಟ್ ಕೈಂಡ್ ಆಫ್ ಕ್ಲೋತ್ಸ್ ದೇ ವೇರ್, ವಾಟ್ ಕೈಂಡ್ ಆಫ್ ಫುಡ್ ದೇ ಆರ್ ಫೀಡ್ ಅಪಾನ್, ಹೇಗಿರ್ತಾರೆ, ಏನು ಬೆಳೀತಾರೆ ಅಲ್ಲಿ, ಅದ್ರ ಬಗ್ಗೆ ಕೂಡ ತಿಳ್ಕೋಬೇಕು. ಸೊ ವಿ ಹ್ಯಾವ್ ಟೂ ಕೈಂಡ್ಸ್ ಆಫ್ ಡೆಸರ್ಟ್, ಒನ್ ಇಸ್ ಕೂಲ್ ಆ್ಯಂಡ್ ಹಾಟ್. ಕೂಲ್ ಲದಾಖ್ ಆ ಪ್ಲೇಸಸ್ಸು, ಆ್ಯಂಡ್ ದೆನ್ ಇಟ್ ಇಸ್ ಹಾಟ್, ವಿ ಹ್ಯಾವ್ ಥಾರ್ ಇದೆ ಅಲ್ಲಿ, ಅಲ್ಲೂ ಡಿಫ್ರೆಂಟ್ ಪ್ಲೇಸಸ್ನ ನೀವು ಓದ್ಬೋದು ಹೇಗೆ ಅಂತ. ಸೋಷಿಯಲ್ ಸ್ಟಡೀಸಲ್ಲಿ ಕೊಡ್ತಾರೆ, ಹೌ ಡಿಫ್ರೆಂಟ್ ಇಸ್ ಅವರ್ ನೇಚರ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಕೀಪ್ ರೀಡಿಂಗ್.